ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿನಿ. ಸ್ಪೆಷಲಾಗಿ ತೊಗರೆಕಾಳು ಹಾಕಿ ಟೊಮಟೊ ಬಾತ್ ಮಾಡೋದು ತೋರಿಸ್ತೀನಿ. ಈಸಿಯಾಗಿ 5 ನಿಮಿಷದಲ್ಲೇ ಪಟ ಅಂತ ಮಾಡ್ಬೋದಾದ ರೆಸಿಪಿ ಅದ. ಬರ್ರಿ ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ. ಮಾಡಬೇಕಾದ ಸಾಮಗ್ರಿಗಳು: ತೊಗರೆಕಾಳು ತೊಗೊಂಡಿದ್ದೀನಿ, ಇದನ್ನು ಬಿಡಿಸ್ಕೊಂಡು ಒಂದು ಬಟ್ಲಷ್ಟು ಕಾಳು ತೊಗೊಂಡಿದ್ದೀನಿ. ಇವಾಗ ಸೀಸನ್ ಅಲ್ವಾ ತೊಗರೆಕಾಳ್ದು. 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಒಂದು ಉಳ್ಳಾಗಡ್ಡಿ, ಕೊತ್ತಂಬರಿ, ಚಕ್ಕೆ, ಲವಂಗ, ಚಕ್ಕರೆ ಮೊಗ್ಗು, ಟೊಮಾಟೊ, ದೊಡ್ಡ ಸೈಜ್ 2 ಟೊಮಾಟೊ, ಬೆಳ್ಳುಳ್ಳಿ, ಲವಂಗ, ಚಕ್ಕೆ, ಕೊತ್ತಂಬರಿ, ಶುಂಠಿ, ಅಚ್ಕಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಸೋಯಾನ ನೀರಲ್ಲಿ ನೆನೆಸಿಟ್ಕೊಂಡಿರೋದು, ಉಪ್ಪು, ಇದು ಬೆಡಗಿ ಮೆಣಸಿನ್ಕಾಯಿ ಪೌಡ್ರು, ಎಣ್ಣೆ. ಮಾಡೋ ವಿಧಾನ: ಮೊದಲಿಗೆ ಅಕ್ಕಿ 1 ಗ್ಲಾಸ್ ತೊಗೊಂಡು ನೀರು ಹಾಕಿ 1-2 ಟೈಮ್ ವಾಶ್ ಮಾಡ್ಕೊಂಡು ಸ್ವಲ್ಪ ಮತ್ತೆ ಅದು ನೀರು ಚೇಂಜ್ ಮಾಡಿ ಚಲೋ ನೀರು ಹಾಕಿ ಇಷ್ಟಿಟ್ಟು ಬಿಡಬೇಕು. 5 ನಿಮಿಷ ಅಕ್ಕಿ ನೆಂದರೆ ಅನ್ನ ಚೆನ್ನಾಗಿ ಉಡುಡಿಯಾಗಿ ಮೆತ್ತವಾಗಿ ಬರುತ್ತೆ. ಒಂದು ಮಿಕ್ಸಿ ಜಾರ್ ತೊಗೊಂಡು ಚಕ್ಕೆ ಲವಂಗ ಹಾಕಿ ಅದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ. ನೋಡಿ ಎಷ್ಟು ತರಿಯಾಗಿ ಇದು ಮಿಕ್ಸಿ ರೆಡಿ ಆಯಿತು. ಚಕ್ಕೆ ಲವಂಗ. ಇವಾಗ ಇದಕ್ಕೇ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತಗೊಳ್ರಿ, ಸ್ವಲ್ಪ ಶುಂಠಿ ಹಾಕಿ ಇನ್ನೊಂದು ಸಲ ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡ್ಕೊಂಡ್ಮೇಲೆ ಇವಾಗ ಟೊಮಾಟೊ ಸಣ್ಣವಿದ್ದರೆ 4 ತೊಗೊರಿ, ದೊಡ್ಡದಿದ್ದರೆ 2 ಟೊಮಾಟೊ ತೊಗೊಂಡು ಕಟ್ ಮಾಡಿ ಈ ಥರ ಮಿಕ್ಸಿಗೆ ಸಣ್ಣ ಪೇಸ್ಟ್ ಥರ ಇದನ್ನು ಮಾಡ್ಕೋಬೇಕು. ನೋಡಿ ಇಷ್ಟಾಯಿತು, ರೆಡಿ ಆಯಿತು. ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡು ಕುಕ್ಕರ್ ಇಡೋಣ. ನೋಡಿ ಕುಕ್ಕರ್ ಸ್ವಲ್ಪ ಬಿಸಿ ಆಯಿತು. ಇವಾಗ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿ ಸ್ವಲ್ಪ ಟೊಮಟೊ ಬಾತ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು, ಅಂದರೆ ಚೆನ್ನಾಗಿ ಬರುತ್ತೆ. ನೋಡಿರಿ ಇವಾಗ ಎಣ್ಣೆ ಬಿಸಿ ಆದಮೇಲೆ ಲವಂಗ, ಚಕ್ಕೆ, ಚಕ್ಕರೆ ಮೊಗ್ಗು, ಆಮೇಲೆ ಉಳ್ಳಾಗಡ್ಡಿ ಹಾಕಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಚಮಚ ತೊಗೊಂಡು ಈ ಥರ ಕೈ ಆಡಿಸ್ಕೊತಿರ್ಬೇಕು. ಇದು ಇವಾಗ ಕಲರ್ ಚೇಂಜ್ ಆಗಿದೆ. ಇವಾಗ ಸುಲ್ದೇನು ಇಟ್ಕೊಂಡಿದ್ವಲ್ಲ ತೊಗರೆಕಾಳುಗಳು, ಅವು ಕಾಳು ಹಾಕಿ ಮತ್ತೆ ಒಂದು ಸ್ವಲ್ಪ ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಇದು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆದ ತಕ್ಷಣ ಇವಾಗ ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಟೊಮಾಟೋನ ಪ್ಯೂರ್ ಥರ ಅದನ್ನು ಹಾಕಿಬಿಡೋಣ. ಹಾಕಿ ಇದು ಆ ನೀರಿನ ಅಂಶ ಎಲ್ಲ ಹೋಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಗರಂ ಮಸಾಲ ಪೌಡ್ರು, ಧನಿಯಾ ಪೌಡ್ರು, ಅರಿಶಿನ, ಸ್ವಲ್ಪ ಅರಿಶಿನ ಹಾಕಬೇಕು, ಅಂದರೆ ಕಲರ್ ಚೆನ್ನಾಗಿ ಬರುತ್ತೆ. ಆಮೇಲೆ ಅಚ್ಕಾರದ ಪೌಡ್ರು ಹಾಕಿ ಎಲ್ಲನೂ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಥರ ತಳ ಬಿಡುತ್ತೆ, ನೋಡಿ ಯಾವ ಥರ ಬಿಡ್ತಾ ಇದೆ. ಇದರಲ್ಲಿ ಇವಾಗ ಈ ಸೋಯಾನ ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕಬೇಕು. ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದಕ್ಕೊಂಚೂರು ಉಪ್ಪು ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಆಮೇಲೆ ಹಾಕ್ಬೇಕು ಇನ್ನೊಂದು ಸ್ವಲ್ಪ. ಇವಾಗ ಒಂದು ಸ್ವಲ್ಪ ಹಾಕ್ಬೇಕು ಉಪ್ಪು. ಇವಾಗ ಅಕ್ಕಿನ ತೊಳೆದೇನು ನೆನೆಸಿಟ್ಕೊಂಡಿದ್ನಲ್ಲ ಆ ಅಕ್ಕಿ ಹಾಕ್ತಾಯಿದ್ದೀನಿ. ಈ ಥರ ಅಕ್ಕಿ ಹಾಕಿ ಇದನ್ನು ಎಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಆದರೆ ಇವಾಗ ಅವರೆಕಾಳು ಸೀಸನಲ್ಲ ಇದು, ಅವರೆಕಾಳು ಈ ತೊಗರೆಕಾಳು ಸೀಸನ್. ಈ ತೊಗರೆಕಾಳು ಹಾಕಿ ಏನಾದರೂ ರೆಸಿಪಿಗಳು ಮಾಡ್ಕೊತ ಇರಬೇಕು ಅವಾಗವಾಗ. ಹೆಲ್ತಿಗಂತೂ ಒಳ್ಳೆಯದು. ಬಿಸಿ ನೀರು ಹಾಕಿದ್ದೀನಿ, 1 ಗ್ಲಾಸಿಗೆ 2 ಗ್ಲಾಸ್ ಅಷ್ಟು ಬಿಸಿ ನೀರು ಕಾಯಿಸಿಟ್ಕೊಂಡಿದ್ದೆ. ಬಿಸಿ ನೀರು ಹಾಕಿ ಇದ್ದೀನಿ. ಸ್ವಲ್ಪ ಉಪ್ಪು, ಇನ್ನೊಂಚೂರು ಉಪ್ಪು ಹಾಕಿ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕಿ ಕುಕ್ಕರ್ನ ಇವಾಗ ಇನ್ನೊಂದು ಸಲ ಒಂದು ಚಮಚ ತೊಗೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡಿ ಇಟ್ಬಿಡೋಣ. ಇವಾಗ 1 ವಿಸಿಲು 2 ವಿಸಿಲ್ ಬಂದರೆ ಸಾಕು. ಬಿಸಿ ನೀರು ಹಾಕಿರ್ತೀವಲ್ಲ ಜಲ್ದಿ ಅನ್ನ ಆಗಿಬಿಡುತ್ತೆ, ಉಡುಡಿಯಾಗಿ ಮಸ್ತಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಬಿಸಿ ನೀರು ಹಾಕ್ಬೇಕು ಯಾವಾಗಲೂ. ನೋಡಿರಿ ನನ್ನ ಫೋನ್ ಸ್ವಲ್ಪ ಇದು ಆಗಿದೆ, ಅದಕ್ಕೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಇವಾಗ ತೊಗರೆಕಾಳಿನ ಟೊಮಟೊ ಬಾತು ರೆಡಿ ಆಯಿತು. ಬರ್ರಿ ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಯಾಕಂದರೆ ಸೋಯಾ ಕಾಳುಗಳು ಎಲ್ಲ ಒಂದೊಂದು ಕಡೆ ಆಗಿರ್ತಾವಲ್ಲ, ಎಲ್ಲನೂ ಮಿಕ್ಸ್ ಮಾಡಿದರೆ ಹೆಲ್ತಿಗಂತೂ ಇದು ತುಂಬ ಒಳ್ಳೆಯದು ತೊಗರೆಕಾಳು ತಿನ್ನೋದ್ರಿಂದ. ನೋಡಿರಿ ಇವಾಗ ರೆಡಿ ಆಯಿತು. ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿಯಾದ ತೊಗರೆಕಾಳಿನ ಟೊಮಟೊ ಬಾತು ಮೊಸರು ಬಜ್ಜಿ ಜೊತೆ ತಿಂತಾಯಿದ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ.
ನಿಮ್ಮ ಮನೆಯಲ್ಲೆಲ್ಲ ದೊಡ್ಡವ್ರಿಗೂ ಮಕ್ಕಳಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಹಾಕ್ರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಸ್ಕಿಪ್ ಮಾಡಿದೆ ನೋಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿರಿ. ನೀವು ಈ ಥರ ಇನ್ಯಾವ ಥರ ನಮ್ಮ ಉತ್ತರ ಕರ್ನಾಟಕದ ಅಡುಗೆಗಳು ಬೇಕಂದರೆ ಕಮೆಂಟ್ ಮಾಡಿರಿ. ಧನ್ಯವಾದಗಳು.